Good morning to everyone. Today I am going to inform you about giving more details about OBC NCL certificate advantages and benefits. What are the advantages or benefits of OBC certificate? ಅದರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮಗೆ ಗೊತ್ತಿರುವಾದ ಹಾಗೆ OBC NCL ಸರ್ಟಿಫಿಕೇಟ್ ಅಥವಾ OBC ಸರ್ಟಿಫಿಕೇಟ್ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಆ್ಯಸ್ ವೆಲ್ ಆಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಡ್ಮಿಷನ್ ಉಪಯೋಗ ಆಗುತ್ತೆ. ಕೇಂದ್ರ ಸರ್ಕಾರದ ಅಪಾಯಿಂಟ್ಮೆಂಟ್ಗಳಲ್ಲಿ ಯಾವುದೇ ಇರ್ಬೋದು, ರೈಲ್ವೇಸ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಅಥವಾ ಡೈರೆಕ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಅಥವಾ ಕಾರ್ಪೊರೇಷನ್ಸ್ನಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ನಲ್ಲಿ ನಿಮಗೆ 27% ರಿಸರ್ವೇಷನ್ ಸಿಗಬೇಕು ಅಂದರೆ ನೀವು ಇಫ್ ಯು ಆರ್ ಬಿಲಾಂಗಿಂಗ್ ಟು OBC ಗ್ರೂಪ್, ಇಫ್ ಯು ಗೆಟ್ ದಿಸ್ ಸರ್ಟಿಫಿಕೇಟ್ ಯು ವಿಲ್ ಗೆಟ್ ಬೆನಿಫಿಟ್ ಆಫ್ 27% ರಿಸರ್ವೇಷನ್. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಿಮಗೆ ಗೊತ್ತಿರಬೇಕು, ದೇರ್ ಆರ್ ಪ್ಲೆಂಟಿ ಆಫ್ ಎಜುಕೇಷನ್ ಪ್ರೆಸ್ಟೀಜಿಯಸ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಎಜುಕೇಷನ್ like IIT Indian Institute of Technology, IISc Indian Institute of Science, NIT National Institute of Technology, ಹಾಗೆ ಹಲವಾರು IIM ಮುಂತಾದ ಕಡೆಗಳಲ್ಲಿ ನಿಮಗೇನಾದರೂ ಅಡ್ಮಿಷನ್ ಬೇಕು ಅಂತಂದವಾಗ ಇಫ್ ಯು ಹ್ಯಾವ್ ದಿಸ್ OBC NCL ಸರ್ಟಿಫಿಕೇಟ್ ಯು ವಿಲ್ ಗೆಟ್ ಬೆನಿಫಿಟ್ ಆಫ್ 27% ರಿಸರ್ವೇಷನ್. ಇದು ಮೇನ್ ಅಡ್ವಾಂಟೇಜ್. ಆದರೆ ಇನ್ನು ಎರಡನೇದು ಕಟ್ ಆಫ್. ನಾನು ಈಗಾಗಲೇ ಹೇಳಿದೆ, ಈ ಅಪಾಯಿಂಟ್ಮೆಂಟ್ ಮತ್ತು ಅಡ್ಮಿಷನ್ ಈ ಎರಡರಲ್ಲೂ ಕೂಡ ಜನರಲ್ ಮೆರಿಟಿಗಿಂತ ಕಟ್ ಆಫ್ಗಳು, ಅಂದರೆ ನಿಮಗೆ ಅಪಾಯಿಂಟ್ಮೆಂಟ್ ಬೇಕು ಅಂದಲ್ಲಿ ಅಥವಾ ಅಡ್ಮಿಷನ್ ಬೇಕು ಅಂತಂದಾಗ ಜನರಲ್ ಮೆರಿಟಿಗಿಂತ ಸ್ವಲ್ಪ ಕಡಿಮೆ ಕಟ್ ಆಫ್ ಇಲ್ಲಿರೋದರಿಂದ ಆ ಅಡ್ವಾಂಟೇಜ್ ನಿಮಗೆ ಸಿಗುತ್ತೆ. ಸೆಲೆಕ್ಷನ್ ಆಗುವ ಎಲ್ಲ ಅವಕಾಶಗಳು ಇರ್ತವೆ. ಆದ್ದರಿಂದ again I am telling you, if you are belonging to OBC group, you supposed to get this or you should get this certificate. In main criteria to get this certificate ಏನಪ್ಪ ಅಂತಂದರೆ, ನಿಮ್ಮ ತಂದೆ ತಾಯಿಯ ಇನ್ಕಮ್, ಯುವರ್ ಪೇರೆಂಟ್ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 8 lakhs ಅಥವಾ ಶುಡ್ ನಾಟ್ ಬಿ ಮೋರ್ ದೆನ್ 8 lakhs. 8 ಲಕ್ಷಕ್ಕಿಂತ ಹೆಚ್ಚಾಗಿರ್ಬೋದು. ಇಲ್ಲಿ ಯು ಶುಡ್ ರಿಮೆಂಬರ್ ಒನ್ ಥಿಂಗ್, ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಆ ಇನ್ಕಮ್ನಲ್ಲಿ ನಿಮ್ಮ ತಂದೆ ತಾಯಿಯ ಸ್ಯಾಲರಿ ಅಂದರೆ ನೌಕರಿಯಿಂದ ಬರುವ ಸಂಬಳ ಮತ್ತು ಕೃಷಿಯಿಂದ ಬರುವ ಆದಾಯ ಇವೆರಡನ್ನು ಹೊರತುಪಡಿಸಿ ಎಕ್ಸ್ಕ್ಲೂಡಿಂಗ್ ಸ್ಯಾಲರಿ ಆ್ಯಂಡ್ ಅಗ್ರಿಕಲ್ಚರ್ ಇನ್ಕಮ್, ಇಫ್ ಯು ಹ್ಯಾವ್ ಮೋರ್ ದೆನ್ 8 lakhs ಫ್ರಮ್ ಅದರ್ ಸೋರ್ಸಸ್ ದೆನ್ ಓನ್ಲಿ ಯು ವಿಲ್ ನಾಟ್ ಗೆಟ್ಸ್ ದಿ ಸರ್ಟಿಫಿಕೇಟ್. ಅದರ ಅರ್ಥ most of the employees, government employees, state government, central government or private or any job holders are eligible to get this certificate if their income is less than 8 lakhs excluding salary from income from salary, income from agriculture. ಇನ್ನೊಂದು ಕ್ರೈಟೇರಿಯಾ, ಮೇನ್ ಕ್ರೈಟೇರಿಯಾ ಅಂದರೆ ಯುವರ್ ಪೇರೆಂಟ್ ಶುಡ್ ನಾಟ್ ಬಿ ಕ್ಲಾಸ್ 1 ಆಫೀಸರ್. ಯಾರ ತಂದೆ ತಾಯಿ ಕ್ಲಾಸ್ 1 ಆಫೀಸರ್ ಆಗಿರ್ತಾರೋ ಅವರ ಮಕ್ಕಳಿಗೆ ಈ ಒಂದು ಸರ್ಟಿಫಿಕೇಟ್ ಸಿಗೋದಿಲ್ಲ. ಅದರಲ್ಲಿ ಒಂದು ರಿಲ್ಯಾಕ್ಸೇಷನ್ ಇದೆ. ಅವರೇನಾದರೂ ಡೈರೆಕ್ಟ್ಲಿ ರಿಕ್ರೂಟೆಡ್ ಕ್ಲಾಸ್ 1 ಆಫೀಸರ್ ಆಗಿದ್ದರೆ ಖಂಡಿತ ಸಿಗೋದಿಲ್ಲ. ಇಫ್ ದೇ ಆರ್ ಕ್ಲಾಸ್ 1 ಆಫೀಸರ್ಸ್ ಆಫ್ಟರ್ 40 years, ಅಂದರೆ ಯಾರಿಗೆ 40 ವರ್ಷದ ನಂತರ ಪ್ರಮೋಷನ್ ಆಗಿ ಕ್ಲಾಸ್ 1 ಆಫೀಸರ್ ಆಗಿದ್ದರೆ ಅವರ ಮಕ್ಕಳಿಗೆ ಅಗೇನ್ ಎಲಿಜಿಬಿಲಿಟಿ ಸಿಗುತ್ತದೆ. ದೇ ಆರ್ ಎಲಿಜಿಬಲ್ ಟು ಗೆಟ್ ದಿಸ್ ಸರ್ಟಿಫಿಕೇಟ್. ಅಂದರೆ ನಿಮ್ಮ ಯುವರ್ ಪೇರೆಂಟ್ಸ್ ಇಫ್ ದೇ ಗೆಟ್ ಪ್ರಮೋಷನ್ ಆಫ್ಟರ್ 40 years, ಇಫ್ ದೇ ಆರ್ ಕ್ಲಾಸ್ 1 ಆಫೀಸರ್ಸ್ ಆಲ್ಸೋ ದೇ ಆರ್ ಎಲಿಜಿಬಲ್ ಟು ಗೆಟ್ ದಿಸ್ ಸರ್ಟಿಫಿಕೇಟ್. ಇದನ್ನು ನೆನಪಿಟ್ಕೊಳ್ಳಿ. ಇವೆರಡು ಕ್ರೈಟೀರಿಯಾನ ಹೊರತುಪಡಿಸಿ ಉಳಿದ ಎಲ್ಲರಿಗೂ ಕೂಡ ಎಲಿಜಿಬಲ್ ಟು ಗೆಟ್ ದಿಸ್ OBC NCL ಸರ್ಟಿಫಿಕೇಟ್. ಇದರ ಅಡ್ವಾಂಟೇಜ್ ನಾನು ಈಗಾಗಲೇ ಹೇಳಿದ ಹಾಗೆ ಆಲ್ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ, ಅದೇ ರೀತಿ ರಿಕ್ರೂಟ್ಮೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಬ್ಯಾಂಕಿಂಗ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಎನಿ ಅದರ್ ಡಿಪಾರ್ಟ್ಮೆಂಟ್ಸ್. ಇನ್ನು ಇದರಲ್ಲಿ ಏನಾಗುತ್ತೆ, ಲೋವರ್ ಕಟ್ ಆಫ್ ಅಡ್ವಾಂಟೇಜ್ ಇರುತ್ತೆ.
ನಿಮಗೆ ಜನರಲ್ ಮೆರಿಟ್ ಸಪೋಸ್ 80% ಇದ್ದರೆ ನಿಮ್ಮದು ಇಫ್ ಯು ಆರ್ ಹ್ಯಾವಿಂಗ್ 79 ಮಾರ್ಕ್ಸ್ ಯು ಮೇ ಗೆಟ್, ಬಿಕಾಸ್ OBC ಕಟ್ ಆಫ್ ವಿಲ್ ಬಿ 77 ಆರ್ 78. ಈ ಒಂದು 2-3% ಡಿಫ್ರೆನ್ಸ್ ಬರೋದರಿಂದ ಅದರಲ್ಲಿ ಆ ಅವಕಾಶಗಳಿರ್ತದೆ. ಇನ್ನು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ನಲ್ಲಿ ಕೂಡ ಈವನ್ UPSC ಅಂತಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಂಡಕ್ಟ್ ಮಾಡುತ್ತಲ್ವ, IAS, IPS ಆ್ಯಂಡ್ IAF ಎಕ್ಸಾಮ್ಗಳಲ್ಲಿ ಅಲ್ಲಿ ಕೂಡ ಇದರ ಅಡ್ವಾಂಟೇಜ್ ಇದೆ. ಅದರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ನೋಡಿ, ಇಲ್ಲಿ ಮೇನು ಜನರಲ್ ಮೆರಿಟ್ನವರಿಗೆ 6 ಅಟೆಂಪ್ಟ್ಗಳ ಅವಕಾಶ ಇದ್ದರೆ ಅಥವಾ 4 ಅಟೆಂಪ್ಟ್ಗಳ ಅವಕಾಶ ಇದ್ದರೆ, OBC ಅವರಿಗೆ 2 ಅಥವಾ 3 ಹೆಚ್ಚಿನ ಅವಕಾಶಗಳಿರ್ತದೆ. ಮೋರ್ ಅಟೆಂಪ್ಟ್ಸ್ ಯು ವಿಲ್ ಬಿ ಗೆಟಿಂಗ್ ಟು ರೈಟ್ ದ ಎಕ್ಸಾಮ್. ಇದು ಭಾಳ ಅನುಕೂಲಕರ. ಏಜ್ ರಿಲ್ಯಾಕ್ಸೇಷನ್ ಒಂದು ಮೋರ್ ಅಟೆಂಪ್ಟ್ಸ್ ಮಾಡ್ಕೋಬೋದು, ಏಜ್ ರಿಲ್ಯಾಕ್ಸೇಷನ್ನು ಕೂಡ ನಿಮಗಿರುತ್ತೆ. ಸಪೋಸ್ ಜನರಲ್ ಕ್ಯಾಂಡಿಡೇಟ್ಸ್ಗೆ 28 ಇದ್ದರೆ OBC ಕ್ಯಾಂಡಿಡೇಟ್ಗೆ 31, 3 ವರ್ಷಗಳ ಹೆಚ್ಚಿನ ವಯಸ್ಸಿನವರಿಗೆ ಅಥವಾ ಹೆಚ್ಚು ವರ್ಷ 3 ವರ್ಷಗಳ ರಿಲ್ಯಾಕ್ಸೇಷನ್ ಇಲ್ಲಿ ಸಿಗುತ್ತದೆ. ಈ ಸರ್ಟಿಫಿಕೇಟ್ ಇರೋದರಿಂದ ನಿಮಗೆ 3 ವರ್ಷಗಳ ಹೆಚ್ಚಿನ ರಿಲ್ಯಾಕ್ಸೇಷನ್, ಅದೇ ರೀತಿಯೊಳಗೆ ಕಟ್ ಆಫ್ನಲ್ಲಿ ಕೂಡ ಲೋವರ್ ರ್ಯಾಂಕ್ನಲ್ಲೂ ಸಿಗುವ ಅವಕಾಶಗಳಿರ್ತದೆ. ಇನ್ನು ಇಫ್ ಯು ಆರ್ ಸ್ಟೂಡೆಂಟ್, ಇಫ್ ಯು ಆರ್ ಕಾಲೇಜ್ ಗೋಯಿಂಗ್, ಯು ವಿಲ್ ಬಿ ಗೆಟಿಂಗ್ ಅಡ್ವಾಂಟೇಜ್ ಆಫ್ ಸ್ಕಾಲರ್ಶಿಪ್ಸ್ ಆರ್ ಫೀಸ್ ರಿಲ್ಯಾಕ್ಸೇಷನ್. ನೋಡಿ, ಸ್ಕಾಲರ್ಶಿಪ್ಸು OBC ಕ್ಯಾಂಡಿಡೇಟ್ಸ್ಗಳಿಗಾಗಿ ಕೆಲವೊಂದು ಸಂಸ್ಥೆಗಳಿರ್ತವೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನೀಡುತ್ತೆ, ಅದಕ್ಕೆ ನೀವು ಎಲಿಜಿಬಿಲಿಟಿ ಸಿಗ್ತದೆ. ಇಲ್ಲ ಅಂತಂದರೆ ಫೀಸ್ಗಳಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಕಂಪೇರ್ ಟು ಜನರಲ್ ಕ್ಯಾಂಡಿಡೇಟ್ಸ್. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನಾನು ಈಗಾಗಲೇ ಹೇಳಿದೆ. 2 things you should remember: your parent, only parent, not you or not any other family members. ಅವ್ರದ್ದೆಲ್ಲ ಬಿಟ್ಟು ಓನ್ಲಿ ತಂದೆ ತಾಯಿಯ ಸ್ಟೇಟಸ್ ಮೇಲೆ ಈ ಸರ್ಟಿಫಿಕೇಟನ್ನು ನೀಡಲಾಗುತ್ತೆ. ಕ್ಲಾಸ್ 1 ಆಫೀಸರ್ ಆಗಿರಬಾರ್ದು. ಎರಡನೇದು, ಅವರ ಇನ್ಕಮ್ ಶುಡ್ ನಾಟ್ ಬಿ ಮೋರ್ ದೆನ್ 8 lakhs ಎಕ್ಸ್ಕ್ಲೂಡಿಂಗ್, ಅಂದರೆ ನಿಮ್ಮ ತಂದೆ ತಾಯಿಯ ಸ್ಯಾಲರಿ ಮತ್ತು ಕೃಷಿ ಆದಾಯವನ್ನು ಹೊರತುಪಡಿಸಿ ಇಫ್ ಯು ಹ್ಯಾವ್ ಮೋರ್ ದೆನ್ 8 lakhs ಇನ್ಕಮ್, ಆವಾಗ ನಿಮಗೆ ಈ ಸರ್ಟಿಫಿಕೇಟ್ ಸಿಗೋದಿಲ್ಲ. ಉಳಿದ ಎಲ್ಲ ನೌಕರರ ಮಕ್ಕಳಿಗೂ ಕೂಡ ಈ ಒಂದು OBC NCL ಸರ್ಟಿಫಿಕೇಟ್ ತಗೊಳ್ಳೋ ಅವಕಾಶ ಇರ್ತದೆ. ಮತ್ತು ಈ ಸರ್ಟಿಫಿಕೇಟ್ ಇರೋದರಿಂದ ಈ ಮೇಲೆ ಹೇಳಿದ ಎಲ್ಲ ಅಡ್ವಾಂಟೇಜ್ಗಳನ್ನು ಮತ್ತು ಇರೋದರಿಂದ ಈ ಅಡ್ವಾಂಟೇಜ್ಗಳನ್ನು ತೆಗೆದುಕೊಂಡು ನಿಮ್ಮ ಗುರಿ ಮುಟ್ಟಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಇದರ ವ್ಯಾಲಿಡಿಟಿ ಬಗ್ಗೆ ನೋಡುವ. ಇದು 1 year ವ್ಯಾಲಿಡಿಟಿ ಇರ್ತದೆ. OBC NCL ಸರ್ಟಿಫಿಕೇಟ್ಗೆ 1 year ವ್ಯಾಲಿಡಿಟಿ ಇರ್ತದೆ. ಇದನ್ನು ಏಪ್ರಿಲ್ 1 ನಂತರ ಇಫ್ ಯು ಗೆಟ್ ದಿ ಸರ್ಟಿಫಿಕೇಟ್, ಇಟ್ ವಿಲ್ ಬಿ ಯೂಸ್ಫುಲ್ ಟಿಲ್ ನೆಕ್ಸ್ಟ್ March 31. ಅಂದರೆ ನೀವು ಏಪ್ರಿಲ್ ನಂತರ ಈ ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ OBC ಸರ್ಟಿಫಿಕೇಟನ್ನು ಮುಂದಿನ ವರ್ಷ 31 ತನಕ ಅದರ ವ್ಯಾಲಿಡಿಟಿ ಇರ್ತದೆ. ಅದಕ್ಕಾಗಿ ನೀವು ಏಪ್ರಿಲ್ ನಂತರ ಈ ಸರ್ಟಿಫಿಕೇಟನ್ನು ಇಟ್ಕೊಳ್ಳೋದು ಒಳ್ಳೆಯದಾಗ್ತದೆ. ಇನ್ನು ಇಶ್ಯೂಯಿಂಗ್ ಅಥಾರಿಟಿ, ಭಾಳ ಜನರಿಗೆ ಇದ್ರ ಬಗ್ಗೆ ಡೌಟ್ ಇದೆ. ಎಲ್ಲಿ ತೆಗೆದುಕೊಳ್ಳೋದು, ಹೇಗೆ ತೆಗೆದುಕೊಳ್ಳೋದು, ಇದು ನಿಮಗೆ ಇಲ್ಲಿ ಕರ್ನಾಟಕದಲ್ಲಿ ಹೇಗೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಳ್ತಿರೋ ಅಥವಾ ಎನಿ ಅದರ್ ಸರ್ಟಿಫಿಕೇಟನ್ನು ತಹಸೀಲ್ದಾರ್ ಆಫೀಸ್ಗಳಲ್ಲಿ ತೊಗೊಳ್ತಿರೋ, ಅದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಥವಾ ಅವ್ರಿಗೆ ಹೇಳಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಹೇಳಿ, ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಡ್ಮಿಷನ್ನಿಗಾಗಿ ಈ OBC NCL ಸರ್ಟಿಫಿಕೇಟ್ ಬೇಕಾಗಿದೆ. ಬರೀ NCL ಅನ್ನಬೇಡಿ. ಕರ್ನಾಟಕದಲ್ಲಿ NCL ಅಂತಂದರೆ ಅದು ಬೇರೆ ಅರ್ಥ ಕೊಡ್ತದೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸಿಗೆ ಇನ್ಕಮ್ ಲೆಸ್ ಇದ್ದವರಿಗೆ ಆ NCL ಸರ್ಟಿಫಿಕೇಟು ಕರ್ನಾಟಕದಲ್ಲಿ ಮಾತ್ರ ಯೂಸ್ ಆಗುತ್ತೆ. ಇದು OBC NCL ಸರ್ಟಿಫಿಕೇಟು ಟು ಗೆಟ್ 27% ರಿಸರ್ವೇಷನ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಅದಕ್ಕಾಗಿ ನನಗೆ OBC NCL ಸರ್ಟಿಫಿಕೇಟ್ ಬೇಕು ಟು ಅಪ್ಲೈ ಇನ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕ್ಲಿಯರಾಗಿ ಹೇಳಿ. ಗೆಟ್ ಇಟ್ ಫ್ರಮ್ ತಹಸೀಲ್ದಾರ್ ಆಫೀಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.